ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋವರೆಗೂ ಊರಿನ ವಿಡಿಯೋಗಳಾಗಿತ್ತು. ಇನ್ನು ಮುಂದೆ ಬರುವಂಥ ವಿಡಿಯೋಗಳು ಬೆಂಗಳೂರಿನ ವಿಡಿಯೋಗಳಾಗಿರ್ತವೆ. ನಿನ್ನೆ ಸಂಡೇ ಊರಿಂದ ಬಂದ್ವಿ. ಊರಿಂದ ಬಂದಮೇಲೆ ಇದು ಬಂದು ಮಂಗಳವಾರದ ಲಾಗು. ಸೋಮವಾರ ಯಾವುದೇ ವಿಡಿಯೋ ಮಾಡಲಿಲ್ಲ. ಊರಿಂದ ಬಂದಮೇಲೆ ಗೊತ್ತಲ್ಲ, ಬಟ್ಟೆ ಒಗೆಯೋದು, ಮನೆ ಕ್ಲೀನ್ ಮಾಡೋದು ಇದೇ ಕೆಲಸ ಆಯಿತು. ಇದು ನೆಕ್ಸ್ಟ್ ಡೇ ಮಂಗಳವಾರ. ಮನೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಮತ್ತೆ ನೀಟಾಗಿ ಮಗನೆಲ್ಲ ಒರೆಸ್ಕೊಬರ್ತಾ ಇದ್ದಾನೆ. ನೋಡ್ತಾ ಇರ್ಬೋದು, 15 ದಿವಸದ ಕಸ. ಪೇಪರ್ ಎಲ್ಲ ಎಷ್ಟು ಕಸ ಇತ್ತು ಅಂದರೆ ಅಷ್ಟು ಕಸ ಇತ್ತು. 15 ದಿವಸ ಒಂದು ಕಸ ಕೂಡ ಗುಡಿಸಿರಲಿಲ್ಲ, ಆ ಥರ ಇತ್ತು. ಅಡುಗೆ ಮನೆಯಿಂದ ಹಾಲು, ರೂಮು ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದಾಯಿತು. ಬಟ್ಟೆಗಳು ಎಲ್ಲ ಒಗೆದು, ಟಾಯ್ಲೆಟ್ ಅಂತೂ ನೋಡೋಕ್ಕಾಗ್ತಿರಲಿಲ್ಲ, ಆ ಥರ ಆಗಿತ್ತು. ಅದು ತೊಳೆದು ಇದು ಮಂಗಳವಾರ. ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಎತ್ತ ಅನ್ನೋದು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ತೀನಿ. ಯಾಕೆಂದರೆ ಮಗಳದ್ದು ಇವತ್ತು ಒಂದು ಫೋಟೋಶೂಟ್ಗೆ ಹೋಗ್ತಾ ಇದ್ದೀವಿ. ಏನು ಫೋಟೋಶೂಟು, ಏನು ಎತ್ತ ಅನ್ನೋದು ನಾನು ಹೋಯ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ. ಇವಾಗ ಮಗಳು ಕೂಡ ರೆಡಿಯಾಗಿದ್ದಾಳೆ, ನಾನು ಕೂಡ ರೆಡಿಯಾಗಿದ್ದೀನಿ. ಫಸ್ಟ್ ಟೈಮ್ ನಾನು ಕೂಡ ಒಂದು ಹೊಸ ಲುಕ್ಕಲ್ಲಿ ರೆಡಿಯಾಗಿದ್ದೀನಿ. ಫಸ್ಟ್ ಟೈಮೇ ನಾನು ಈ ಒಂದು ಜೀನ್ಸ್ ಆಗಿರ್ಬೋದು, ಟಾಪ್ ಆಗಿರೋದು ಧರಿಸಿರೋದು. ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಅಂತ ನೋಡಿ. ಇವಾಗ ನಾವು ಕೂಡ ಹೊರಟ್ವಿ. ಏನು ಫೋಟೋಶೂಟು ಅಂತ ಅನ್ಕೋತಾ ಇರ್ಬೋದು. ಯಾವುದೋ ಆರ್ಟ್ಸ್ಗೆ ಫೋಟೋಶೂಟ್ಗೆ ಅಂದ್ಬಿಟ್ಟು ಹೋಗ್ತಾ ಇರೋದು. ಹಸ್ಬೆಂಡು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರಂತೆ. ಅದು ನಾವು ಊರಲ್ಲಿದ್ದಾಗಲೇ ಬನ್ನಿ ಅಂತ ಹೇಳಿದ್ರಂತೆ. ಆದರೆ ನಾವು ಊರಲ್ಲಿದ್ವಲ್ಲ, ಅದರಿಂದ ಹಸ್ಬೆಂಡು ಹಿಂಗೆ ಊರಿಂದ ಬಂದಮೇಲೆ ಬರ್ತಾರೆ ಅಂತ ಹೇಳಿದ್ರು. ಅದರಿಂದ ಇವತ್ತು ಮಂಡೇನೇ ಹೋಗಿ ಅಂತ ಹೇಳಿದರು. ಮಂಡೇ ಗೊತ್ತಲ್ಲ, ಊರಿಂದ ಬಂದ ಪೇಷಂಟ್ಗೆ ಎಷ್ಟು ಕೆಲಸ ಇರುತ್ತೆ ಅಂತ ಹೋಗೋಕ್ಕಾಗಿಲ್ಲ. ಅದರಿಂದ ಇವತ್ತು ಮಂಗಳವಾರ. ಇವಾಗ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅನ್ನೋದು ಕೂಡ ಅಲ್ಲಿನ ವಿಡಿಯೋ ಕೂಡ ನಾನು ತೆಗೆದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಬಂದು BDA ಕಾಂಪ್ಲೆಕ್ಸ್ ಹತ್ರ ಕಾರ್ ಪಾರ್ಕಿಂಗ್ ಮಾಡೋಣ ಅಂತ ಬಂದ್ವಿ. ಹಾಗೆ ಬಂದಮೇಲೆ ಬೆಳಗ್ಗೆ ತಿಂದಿದ್ರೆಲ್ಲರೂ ಕೂಡ ಅಲ್ಲೇ ಮಧ್ಯಾಹ್ನ 2:30, 3 o'clock ಆಗಿತ್ತು. ಊಟ ಏನೂ ತಿಂದಿರಲಿಲ್ಲ. ಅದರಿಂದ ಇಲ್ಲೇನಾದರೂ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಬಂದಿದ್ದೀವಿ ಎಲ್ಲರೂ ಕೂಡ. ಎಲ್ಲರೂ ಅವ್ರಿಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ದಾರೆ. ಏನದು? ಇದು ತಾನೇ ಜಗ್ಲಿ? ಅದು ಬೋಬಾ ಜಗ್ಲಿ ಅಲ್ಲ, ಅದು ಹುಲಿ ಗ್ರೈನ್ ಹಾಕೋದು. ತಿಂದಿರಿ? ಯಾಕೆ ಇಸ್ಕೊತ್ತಿ? ತಿನ್ನೋದು ವಾಟರ್ ಮಿಲನ್ ಹೇಳಿ. ಕುಡಿ ನೋಡಿ. ಇವಾಗ ಬಂದು ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ಅಲ್ಲಿ ಕೊಟ್ಟು ನಂತರ ಇಲ್ಲಿ ಮೇಕಪ್ ಮಾಡೋದಕ್ಕೆಲ್ಲ ಬಿಟ್ಟಿದ್ದಾರೆ. ಇವಾಗ ಮಗಳಿಗೆ ಮೇಕಪ್ ಮಾಡಿಸೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ಕಾಸ್ಟ್ಯೂಮ್ಸ್ ಎಲ್ಲ ಅವರೇ ಕೊಡ್ತಾರೆ. ಇವಾಗ ಬಂದು ಮಗಳದ್ದು ಒಂದು ಸತಿ ಫೋಟೋಶೂಟ್ ಆಯಿತು, ನಾವು ಹಾಕ್ಕೊಂಬಂದಿರೋ ಡ್ರೆಸ್ಸಲ್ಲೇ. ಇವಾಗ ನೆಕ್ಸ್ಟು ಅವರು ಕಾಸ್ಟ್ಯೂಮ್ಸ್ ಕೊಟ್ಟು ಅವರೇ ಮೇಕಪ್ ಮಾಡಿ ಇನ್ನೊಂದು ಫೋಟೋಶೂಟ್ ಮಾಡ್ತಾರೆ. ಇದು ಬಂದು ಸಮ್ಮರು ಥೀಮಲ್ಲಿ ಇವಾಗ ಫೋಟೋಶೂಟ್ ಮಾಡ್ತಾ ಇರೋದು. ಅವರೇ ಡ್ರೆಸ್ ಕೊಟ್ಟಿದ್ದಾರೆ ಇವಾಗ.
ಇದು ಅವ್ರು ಕೊಟ್ಟಿರೋಂಥ ಡ್ರೆಸ್ಸಲ್ಲಿ ಮೇಕಪ್ ಮಾಡಿ ಇವಾಗ ಡ್ರೆಸ್ ಹಾಕಿ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಇದು 2ನೇ ಸತಿ ಫೋಟೋಶೂಟ್ ಅಂತಲೇ ಹೇಳ್ತೀನಿ ಮಗಳದು. ಫಸ್ಟ್ ಒಂದು ಸತಿ ಆಲ್ರೆಡಿ ನಾವು ಇದೇ ಥರ ಆ್ಯಡ್ಸ್ಗೆ ಅಂದ್ಬಿಟ್ಟು ಆನ್ಲೈನ್ ಶಾಪಿಂಗ್ ಆ್ಯಡ್ಸ್ಗೆ ಅಂದ್ಬಿಟ್ಟು ಫೋಟೋಶೂಟ್ ಮಾಡಿಸಿದ್ವಿ. ಅದು ನಾವು ಬೇಡ ಅಂತ ಹೋಗಲಿಲ್ಲ. ಇದು 2ನೇ ಫೋಟೋಶೂಟ್ ಅಂತಲೇ ಹೇಳ್ತೀನಿ. ನೋಡೋಣ ಏನಾಗುತ್ತೆ ಇದು ಅನ್ನೋದು. ನಾನು ಅವಾಗಿಂದ ಬಡ್ಕೋತಿದ್ನಲ್ಲ. ಇವಾಗ ನೀವೇನ್ ತಿಂದು ಬಂದ್ರಿ? ನಾವಿನ್ನ ತಾಟಿ ನಿಂಗೆ ಇಸ್ಕೊಂಡ್ವಿ, ತಿನ್ಬಿಟ್ಟು ಇನ್ನೇನ್ ಸರಿ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಬಂದ್ವಿ ನೆಕ್ಸಸ್ಗೆ, ಕೋರಮಂಗಲದಲ್ಲಿರೋಂಥ ನೆಕ್ಸಸ್. ಇಲ್ಲಿ ಟೈಮ್ ಝೋನಲ್ಲಿ ಗೇಮ್ ಆಡೋಕ್ಕೆ ಅಂತ ಬಂದರು ಮಕ್ಕಳು. ಆಲ್ರೆಡಿ ತುಂಬ ದಿನ ಆಗಿತ್ತು ಟೈಮ್ ಝೋನಿಗೆ ಬಂದು. ನೋಡ್ತಾ ಇರ್ಬೋದು ಟೈಮ್ ಝೋನೆಲ್ಲ ತುಂಬ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಹೊಸ ಹೊಸ ಗೇಮ್ಗಳೆಲ್ಲ ಬಂದಿದ್ದಾವೆ. ನಾವು ಇದ್ವಲ್ಲ ಲೂಲು ಮಾಲ್ಗೆ, ಅಲ್ಲ ಹೇಳಿದ್ದೆ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ. ಅಷ್ಟೊಂದು ಗೇಮ್ಸ್ ಇಲ್ಲ ಇದರಲ್ಲಿ ನೆಕ್ಸಸ್ಸಲ್ಲಿ ಅಂತ. ಆದರೆ ಇವಾಗ ತುಂಬ ಹೊಸ ಹೊಸ ಗೇಮ್ಗಳು, ದೊಡ್ಡ ದೊಡ್ಡ ಗೇಮ್ಗಳೆಲ್ಲ ಇವಾಗ ಆಲ್ಟ್ರೇಷನ್ ಮಾಡಿ ಹೊಸ ಹೊಸ ಗೇಮ್ಗಳೆಲ್ಲ ಹಾಕಿದ್ದಾರೆ. ಇವಾಗ ಮಕ್ಕಳು ಕೂಡ ಆಡ್ತಾ ಇದ್ದಾರೆ ಎಲ್ಲರೂ ಕೂಡ. ಇವಾಗ ಬಂದು ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಪಾರ್ಟಿ ಹಾಲು ಎಲ್ಲ ಮಾಡಿಬಿಟ್ಟಿದ್ದಾರೆ. ಇಲ್ಲೇ ಮಕ್ಳುಗಳು ಇಲ್ಲೇ ಗೇಮ್ ಆಡಿಕೊಂಡು ಇಲ್ಲೇ ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು, ಆ ರೀತಿ ಮಾಡಿದ್ದಾರೆ. ಹಾಗೆ ಅಲ್ಲಿ ಓಪನ್ ಮಾಡಿದ್ರಲ್ಲ ಅದನ್ನೇ ನೋಡ್ತಾ ಇದ್ದೆ, ನಿಮಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೆ.
ಮಕ್ಕಳು ಗೇಮ್ ಆಡಿದ್ದೆಲ್ಲ ಆಯಿತು. ಇವಾಗ ಹೊರಟ್ವಿ ಮನೆಗೆ. ಆಲ್ರೆಡಿ 6 ಹತ್ತತ್ರ ಆಗಿತ್ತು ಟೈಮ್ ಕೂಡ. ಅವ್ರಿಗೂ ಕೂಡ ಬೇಜಾರಾಗ್ಬಿಟ್ಟಿದ್ದು 15 ದಿನದಿಂದ ಊರಲ್ಲಿ ಇದ್ದು. ಸರಿ ಹೆಂಗಿದ್ರು ಹೊರಗಡೆ ಬಂದಿದ್ವಲ್ಲ, ಹಾಗೆ ಆಡಲಿ ಅವರು ಖುಷಿ ಪಡಲಿ ಅಂದ್ಬಿಟ್ಟು ಕರ್ಕೊಂಡೋಗಿದ್ವಿ. ಅವರು ಕೂಡ ಖುಷಿಪಟ್ಟರು. ರಜಕ್ಕೆ ತುಂಬ ಪ್ಲ್ಯಾನ್ಗಳಿತ್ತು ಎಲ್ಲೆಲ್ಲೋ ಹೋಗ್ಬೇಕು ಅನ್ನೋದು. ಅಂದರೆ ಊರಿಗೆ ಸೇರ್ಕೊಂಡ್ವಿ ಕೆಲಸಕ್ಕೆ ಮಾಡಿಸೋಣ ಅಂತ, ಅದರಿಂದ ಎಲ್ಲೂ ಹೋಗಲಿಲ್ಲ. ಮತ್ತು ಬಿಸಿಲು ಕೂಡ ಎಲ್ಲೋಗೋಕ್ಕೂ ಬೇಜಾರು. ಈ ಬಿಸಿಲಲ್ಲಿ ಹೋಗಿ ಅಲ್ಲಿ ಎಂಜಾಯ್ ಮಾಡೋಕ್ಕೂ ಆಗೋಲ್ಲ, ಬಿಸಿಲು ಅಂತ ನೆರಳುಟ್ಕೋದೇ ಆಗುತ್ತೆ ಅಂದ್ಬಿಟ್ಟು ಎಲ್ಲೂ ಹೋಗಲಿಲ್ಲ. ನೋಡೋಣ, ಮಳೆ ಬೀಳಲಿ, ಮಳೆ ಶುರುವಾದರೆ ನೋಡೋಣ ಎಲ್ಲಾನ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇವಾಗ ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಕೂಡ ಇಲ್ಲೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಏನೂ ತಿನ್ನಲಿಲ್ಲ. ಅಲ್ಲಿ ಜ್ಯೂಸ್ ಕುಟ್ಕೊಂಡು ಹೋಗಿದ್ದಷ್ಟೇ. ಹೊಟ್ಟೆ ಕೂಡ ಹಸುವಾಗಿತ್ತು. ಹಾಗೆ ಇಲ್ಲಿ ಮಸಾಲೆ ಪುರಿ ಚೆನ್ನಾಗಿ ಮಾಡ್ತಾರೆ. ನಾವು ಇಲ್ಲೇ ಬಂದು ತಿನ್ನೋದು ಮಸಾಲೆ ಪುರಿ ತಿನ್ನೋಣ ಅಂದ್ಬಿಟ್ಟು ಬಂದಿದ್ದೀವಿ. ಎಲ್ಲರೂ ಕೂಡ ತೊಗೊಂಡು ತಿಂದ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದು ಆನಂತರ ನಾನೇನು ವಿಡಿಯೋ ಮಾಡಲಿಲ್ಲ. ಅವತ್ತು ಮಂಗಳವಾರ, ಇದು ಬುಧವಾರದ ವಿಡಿಯೋ. ಸಾಯಂಕಾಲ ನೈಟು ಡಿನ್ನರ್ಗೆ ಬಂದು ಚಿಕನ್ನು ಸಾಂಬಾರು, ಚಿಕನ್ ಗ್ರೇವಿ, ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದೆ, ಮುದ್ದೆ, ಎಷ್ಟು ಐಟಮು. ಮಗಳು ಕೂಡ ತಿಂತಾಯಿದ್ದಾಳೆ. ಅವಳು ಇದು ಮುದ್ದೆ ಇಸ್ಕೊಳ್ಳಿಲ್ಲ, ರೈಸು ಸಾಂಬಾರು ಹಾಕ್ಸ್ಕೊಂಡು ತಿಂದಳು. ಮತ್ತು ಸ್ವಲ್ಪ ಬಿರಿಯಾನಿ ಕೂಡ ಮಾಡಿದ್ದೆ ಬೆಳಗ್ಗೆ ಹಸ್ಬೆಂಡ್ಗೆ ಮತ್ತು ಟಿಫನ್ ಕಟ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು ಬಿರಿಯಾನಿ ಮಾಡಿ ನಂತರ ಚಿಕನ್ ಸಾಂಬಾರು ಮಾಡಿದ್ದೆ. ಅದನ್ನೇ ಇವಾಗ ಊಟ ಮಾಡ್ತಾಯಿದ್ದೀವಿ. ನಾಳೆ ಬಂದು ಮಗಳದ್ದು ಬರ್ತಡೇ ಇದೆ. ಅವಳಿಗೆ ಮೆಹಂದಿ ಬಿಡು ಅಂದ್ಲು, ಅದರಿಂದ ಮೆಹಂದಿ ಬಿಡೋಣ ಅಂತ ಬಿಟ್ಟೆ. ನಂಗೆ ಅಷ್ಟಾಗಿ ಬಡಲ್ಲ, ಆದರೂ ನನಗೆ ಹೆಂಗೆ ಬರುತ್ತೋ ಹಾಗೆ ಬಿಟ್ಟೆ. ಖುಷಿ ಆಯ್ತಾ ಅಂತ ಕೇಳ್ತಾ ಇದೆ ಮಗಳನ್ನ. ಇಷ್ಟ ಆಯ್ತಾ? ಇಲ್ಲಿ ಏನೋ ಸರ್ಪ್ರೈಸ್ ಬರುತ್ತೆ ನಿಮಗೆ. ಬರೀ ಇದನ್ನ ಕರ್ಕೊಂಡು ಹೊರಟೋಗಿದೆ. ಇದು ಇವಾಗ ಹಾಕಿದ್ದು ಸ್ವಲ್ಪ ಏನೇನು. ಹಾಯ್ ಫ್ರೆಂಡ್ಸ್, ಇವತ್ತು ಖುಷಿದು ಮಿಡ್ ನೈಟಲ್ಲಿ ವಿಶ್ ಇದೆ ನೋಡಿ. ಖುಷಿ ಕೂಡ ತೋರಿಸ್ತೀನಿ ನೋಡಿ. ಮೆಹಂದಿ ಬಿಟ್ಟೆ, ಮೆಹಂದಿ ಆಳೆ ಎಲ್ಲ ಉದ್ರೋಗಿದೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಖುಷಿ ಗೌಡ, ಹ್ಯಾಪಿ ಬರ್ಡೇ ಟು ಯು. ಖುಷಿನಾ? ಖುಷಿ ಆಯ್ತಾ? ಖುಷಿ ಬರ್ತಡೇ ಇವತ್ತು. ಎಲ್ಲರೂ ವಿಶ್ ಮಾಡಿ ಖುಷಿ ಗೌಡಗೆ, ಅವಳಿಗೆ ಬ್ಲೆಸ್ ಮಾಡಿ ಖುಷಿ ಗೌಡಗೆ. ನಾಳೆ $517. ಬಾಬಾ ಮಲಗ್ ಬಾ.